ಸಮಯ ಸಾಗುತ್ತಿದೆ, ಜೀವನ ಸಮಯದ ಜೊತೆ, ದಿನಗಳು ಕಳೆದು ಹೋಗುತ್ತಿದೆ ಸಮಯದ ಜೊತೆ, ನಮ್ಮ ಪ್ರತಿದಿನದ ಕೆಲಸಗಳು ನಡೆಯುತ್ತಿವೆ ಸಮಯದ ಜೊತೆ, ಕೈಗೆ ಹಣ, ದುಡಿದ ಹಣ ಸಿಗುತ್ತಿದೆ, ಅದು ನೀನು ಎಷ್ಟು ಸಮಯ ಕೆಲಸ ಮಾಡಿದೆ ಎನ್ನುವುದರ ಮೇಲೆ. ಒಟ್ಟಾರೆ ಸಾಗುತ್ತಿದೆ ಈ ಜೀವನ ಜವಾಬ್ದಾರಿಗಳ ನಡುವೆ. ಸಮಯದ ಜೊತೆ ಇಲ್ಲಿ ನಾವು ಕೇವಲ ಸಮಯದ ಕೈಗೊಂಬೆಯಷ್ಟೇ. ಹೇ ಗೆಳೆಯ, ಇಲ್ಲಿ ಸಮಯ ನಿರ್ಧರಿಸುವುದು ನಿನ್ನ ಭವಿಷ್ಯವನ್ನು, ಸಮಯ ನಿರ್ಧರಿಸುವುದು ನೀನು ಏನಾಗಬೇಕೆಂದು. ಅದು ನೀನು ಸಮಯವನ್ನು ಸರಿಯಾಗಿ ಸದುಪಯೋಗ ಮಾಡಿದಾಗ ಮಾತ್ರ. ಈ ಜೀವನದ ಪಯಣದಲ್ಲಿ ಸಮಯದ ಮಹತ್ವ ಎಷ್ಟೆಂದರೆ ಪ್ರತಿಯೊಂದು ಕೆಲಸಕ್ಕೂ ಸಮಯವನ್ನು ನೋಡುತ್ತೇವೆ. ಒಳ್ಳೆಯ ಕೆಲಸಗಳಿಗೆ ಯಾವ ಸಮಯ, ಯಾವ ಕೆಲಸ ಮಾಡಬೇಕೆಂದು ನಿರ್ಧರಿಸುತ್ತೇವೆ. ಇಲ್ಲಿ ಸಮಯದ ಹಿಂದೆ ಬಿದ್ದವರು, ಸಮಯವನ್ನು ಸರಿಯಾಗಿ ಸದುಪಯೋಗ ಮಾಡಿದವರು, ಸಮಯದ ಮಹತ್ವವನ್ನು ತಿಳಿದು ಮುಂದಿನ ಭವಿಷ್ಯದ ಬಗ್ಗೆ ಆಲೋಚಿಸುವವರು ಖಂಡಿತ ಏನೋ ಸಾಧಿಸುತ್ತಾರೆ. ಅಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಆಸೆಗಳಿವೆ, ಕನಸುಗಳಿವೆ. ಆದರೆ ನಮ್ಮ ಗುರಿ ಕನಸುಗಳನ್ನೆಲ್ಲ ಪಕ್ಕಕ್ಕಿಟ್ಟು ಕೇವಲ ಎಂಜಾಯ್ಮೆಂಟ್ ಬಗ್ಗೆ ಯೋಚಿಸಿದರೆ, ಇವತ್ತು ಓದುವುದು ಬೇಡ, ಇನ್ನೂ ಟೈಮ್ ಇದೆ, ನಾಳೆ ಓದೋಣ, ನಾಡಿದ್ದು ಓದೋಣ ಎನ್ನುವಷ್ಟರಲ್ಲಿ ಸಮಯ ಕಳೆದು ಹೋಗಿ ಗುರಿ ತಲುಪಲು ಕಡಿಮೆ ಸಮಯ ಮಾತ್ರ ಉಳಿದಿದ್ದು ಗೊತ್ತೇ ಆಗಲ್ಲ. ಇಲ್ಲಿ ಸಮಯ ಓಡುತ್ತದೆ ವೇಗವಾಗಿ. ಹೇ ಗೆಳೆಯ, ಈ ಜೀವನದಲ್ಲಿ ಎಂಜಾಯ್ಮೆಂಟ್ ಬೇಕು, ಅದು ಮನಸ್ಸಿಗೆ ಸಂತೋಷ, ಆನಂದ ಸಿಗಲು. ಆದರೆ ಎಂಜಾಯ್ಮೆಂಟೇ ಜೀವನ ಆಗಬಾರ್ದು. ಮುಂದೆ ಜೀವನದಲ್ಲಿ ಸಂತೋಷ ಬೇಕು ಎಂದರೆ ಪ್ರಾರಂಭದಲ್ಲಿ ಕಷ್ಟ ಪಡಲೇಬೇಕು. ಇಲ್ಲಿ ಪುಸ್ತಕದ ಜ್ಞಾನವನ್ನು ಪಡೆದವರು ಎಂದಿಗೂ ಹಿಂದೆ ಉಳಿದಿಲ್ಲ. ಎಷ್ಟು ವಿಷಯಗಳನ್ನು ತಿಳಿದುಕೊಂಡಿದ್ದರೂ ತಿಳಿದುಕೊಳ್ಳಬೇಕಾಗಿರುವುದು ಇನ್ನೂ ಇರುತ್ತದೆ. ಹಾಗಾಗಿ ಎಲ್ಲವೂ ನನಗೆ ತಿಳಿದಿದೆ ಎನ್ನುವ ಭಾವನೆ ಬೇಡ. ಇನ್ನೂ ನಾನು ತಿಳಿದುಕೊಳ್ಳಬೇಕು, ಇನ್ನೂ ಹೆಚ್ಚಿನ ಜ್ಞಾನವನ್ನು ಪಡೆಯಬೇಕು ಎನ್ನುತ್ತಾ ಮುಂದೆ ಸಾಗಿದರೆ ಈ ಜೀವನ ಸುಂದರ. ಹೇ ಗೆಳೆಯ, ಅದು ಆಸೆ ಕನಸುಗಳು ಏನು ಎಲ್ಲರಿಗೂ ಇರುತ್ತವೆ. ಆದರೆ ನಮ್ಮ ಗುರಿ ಕನಸುಗಳನ್ನು ಸಾಧಿಸದೆ ವ್ಯರ್ಥವಾಗಿ ಈ ಜೀವನ ಸಾಗಿಸಿದರೆ ಮುಂದೊಂದು ದಿನ ಅರಿವಾಗುವುದು, ನಾನು ಕಷ್ಟಪಡಬೇಕಾಗಿತ್ತು, ದುಡಿಯುವುದಕ್ಕೆ ಒಳ್ಳೆಯ ಕೆಲಸ ತೆಗೆದುಕೊಳ್ಳಬೇಕಾಗಿತ್ತು ಎಂದು. ಆದರೆ ಅಷ್ಟರಲ್ಲಿ ಕಾಲ ಮಿಂಚಿ ಹೋಗಿರುತ್ತೆ. ಇಲ್ಲಿ ಖಂಡಿತ ಆಲೋಚಿಸಬೇಕಾಗಿದೆ. ಈ ಜೀವನದಲ್ಲಿ ನಾನು ಏನಾಗಬೇಕೆಂದು ನಿರ್ಧಾರ ತೆಗೆದುಕೊಳ್ಳಬೇಕಾಗಿದೆ. ನಾನು ಯಾವ ದಿನಕ್ಕೆ, ಯಾವ ಸಮಯಕ್ಕೆ, ಯಾವ ಕೆಲಸದಲ್ಲಿರಬೇಕೆಂದು ಯೋಜನೆ ರೂಪಿಸಬೇಕಾಗಿದೆ. ಓದಿನ ವಿಷಯದ ಬಗ್ಗೆ, ಎಕ್ಸಾಮಲ್ಲಿ ಒಳ್ಳೆಯ ಸ್ಕೋರ್ ಮಾಡುವುದರ ಬಗ್ಗೆ. ಇಲ್ಲಿ ನಿದ್ದೆ, ಎಂಜಾಯ್ಮೆಂಟ್ ಎಂಬುದು ನಿನ್ನ ಭವಿಷ್ಯಕ್ಕೆ ಮುಳ್ಳಾಗಬಾರದು. ಒಂದು ಸಲ ಯೋಚನೆ ಮಾಡಿ ಡಿಸೈಡ್ ಮಾಡಿದರೆ ನನ್ನ ಮಾತು ನಾನೇ ಕೇಳಲ್ಲ ಅಂತಾರಲ್ಲ, ಆ ರೀತಿ ನೀನು ನಿನ್ನ ಭವಿಷ್ಯದ ಬಗ್ಗೆ ಆಲೋಚಿಸಬೇಕಾಗಿದೆ. ಗೆಳೆಯ, ನಿನ್ನ ಸ್ಟಡಿ ಬಗ್ಗೆ ಯೋಚಿಸಬೇಕಾಗಿದೆ. ಯಾರ ಮುಂದೆ ನೀನು ಎಕ್ಸಾಮಲ್ಲಿ ಕಡಿಮೆ ಮಾರ್ಕ್ಸ್ ತೆಗೆದುಕೊಂಡಿದ್ದೋ ಅವರ ಮುಂದೆ ಬರುವ ಎಕ್ಸಾಮಲ್ಲಿ ನಿನ್ನ ಮಾರ್ಕ್ಸ್ ನೋಡಿ ಅವರೇ ಆಶ್ಚರ್ಯ ಪಡಬೇಕು. ಎಲ್ಲರೂ ನಿನ್ನ ಬದಲಾವಣೆಯನ್ನು ನೋಡಿ ಒಂದು ಸಲ ಆಶ್ಚರ್ಯ ಪಡಬೇಕು. ಆ ರೀತಿ ನೀನು ಬದಲಾಗು. ಯಾರು ನಿನ್ನನ್ನು ದಡ್ಡ ಎಂದಿದ್ರೋ ಅವರೇ ನಿನ್ನನ್ನು ಇನ್ಸ್ಪಿರೇಷನ್ ಆಗಿ ತೆಗೆದುಕೊಳ್ಳಬೇಕು. ಹೇ ಗೆಳೆಯ, ಈಗ ಯೋಚಿಸು, ನೀನು ಮುಂದೆ ಏನಾಗಬೇಕಂತ. ಸುಮ್ಮನೆ ಸಮಯ ವ್ಯರ್ಥ ಮಾಡುವುದನ್ನು ನಿಲ್ಲಿಸು. ನಿನ್ನ ಆಲೋಚನೆಯನ್ನು, ನಿನ್ನ ಸಮಯವನ್ನು ನಿನ್ನ ಭವಿಷ್ಯದ ಬಗ್ಗೆ ಕೇಂದ್ರೀಕರಿಸು. ಈಗ 500,000 ಹಣ ದುಡಿದು ಎಂಜಾಯ್ ಮಾಡುವುದು ಜೀವನ ಅಲ್ಲ. ಎಲ್ಲರ ಮುಂದೆ ದೊಡ್ಡ ವ್ಯಕ್ತಿಯಾಗಿ ಬೆಳೆದು ನಿಲ್ಲು. ಇಲ್ಲಿ ಎಂದಿಗೂ ಕೈಕಟ್ಟಿ ಕೂರಬೇಡ. ಬಹುದೊಡ್ಡ ಪಾತ್ರ ನಿನ್ನದಿಲ್ಲಿ, ಬಹುದೊಡ್ಡ ಪಾತ್ರ ನಿನ್ನದಿಲ್ಲಿ.